ನೋಡಿ ವರ್ಕ್ ಯಾವ ತರ ಇದೆ ಅಂತ, ಯಾವ ತರ ಗಟ್ಟಿಮುಟ್ಟಾಗಿದೆ ಅಂತ. ಇವಾಗಲೂ ಅಲ್ಲಾಡ್ಸ್ರು ಯಾವ್ದೇ ಕಾರಣಕ್ಕೂ ಅಲ್ಲಾಡಲ್ಲ. ಮಳೆ ಬಂದೈತೆ ಸರ್ ಆದ್ರೂ ಅಲ್ಲಾಡಲ್ಲ, ಅಷ್ಟು ನೀಟಾಗಿ ವರ್ಕ್ ಮಾಡ್ಕೊಡ್ತೀವಿ. ಹೀಗೆ ಮತ್ತೆ ಈ ತರ ಒದ್ದಿದ್ರು ಅಷ್ಟೇ, ಮತ್ತೆ ಈಗ ಒದ್ದಿದ್ರೆ ಲಿಫ್ಟ್ ಕರೆಕ್ಟ್ ಆಗಬೇಕು, ಮತ್ತೆ ಅದು ಬ್ಯಾಕ್ ಸೈಡ್ ಬರಬೇಕು, ಒಳಗಡೆ ಹೋಗ್ಬಾರ್ದು. ಈ ತರ ಒಂದು ನೀಟಾಗಿ ವರ್ಕ್ ನಾನು ಮಾಡ್ಕೊಡ್ತೀನಿ ಸರ್ ನಿಂತ್ಕೊಂಡು. ಸರ್ ಇಷ್ಟೊಂದು ವಹಿಸ್ಕೊಂಡಾದ್ಮೇಲೆ ಟ್ರಾನ್ಸ್ಪೋರ್ಟ್, ಕಂಬ, ತಂತಿ, ಲೇಬರ್, ಊಟ, ತಿಂಡಿ, ನಾಷ್ಟ, ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಲೋಟ ಅಲ್ಲ ಸರ್, A to Z ಎಲ್ಲ ನಮ್ದೇ ಇರುತ್ತೆ ಸರ್. ಎಲ್ಲ ನಾವೇ ಕೆಲಸ ಮಾಡ್ತಾ 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 ನಿಮ್ಮ ಹತ್ರ ಒಂದು ರೂಪಾಯಿ ಸಹಾಯ ಕೂಡ ಕೇಳಲ್ಲ ಸರ್. ಕೆಲಸದ ಏನ್ ಅಮೌಂಟ್ ಇಸ್ಕೊಂಡಿರ್ತೀವೋ ಅದನ್ನ ಮಾತ್ರ ತಗೊಂಡು ಇಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಇದು ಎಷ್ಟೇ ಎಕರೆ ಇರಲಿ ಸರ್, 3 ಎಕರೆಯಿಂದ 3,000 ಎಕರೆವರೆಗೆ ಇರಲಿ, ನಾವು ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ತೀವಿ ಸರ್. ಕಲ್ಲು ಏನೂ ಆಗಲ್ಲ ಸರ್, ಕಲ್ಲು ಐಸ್ ಕ್ರೀಮ್ ಎಲ್ಲ ಕರಗಲ್ಲ, ಬಿಸಿಲು ಕರಗಲ್ಲ ಸರ್, ಒಣಗಲ್ಲ, ಒಡೆದೋಗಲ್ಲ ಸರ್. ಕಲ್ಲು ಲೈಫ್ ಲಾಂಗ್ ಬರುತ್ತೆ. ನಾವು ಮಾಡಿರೋ ಕೆಲಸಕ್ಕೆ 30 ವರ್ಷ ನಾವು ವಾರಂಟಿ ಕೊಡ್ತೀವಿ ಸರ್. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ ಕೆಲಸ. ಟಾಟಾದವರು ಬ್ಲೂ ಜಿಂಕ್ ಕೋಟೆಡ್ ಅಂತ, ಆಯಿಲ್ ಬ್ಲೂ ಜಿಂಕ್ ಕೋಟೆಡ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು, ಅದು ಪ್ರಿಂಟ್ ಆಗೋಕ್ಕೂ ಮುಂಚೆನೆ, ಮೆಟೀರಿಯಲ್ ನಮಗೆ ಸಿಗೋಕ್ಕೂ ಮುಂಚೆನೆ ಆಲ್ರೆಡಿ ಕೋಟಿಂಗ್ ಆಗಿ ಬರುತ್ತೆ. ಸೊ ಹಾಗಾಗಿ ಇದು ಬೇಗ ರಸ್ಟ್ ಹಿಡಿಯಲ್ಲ ಸರ್. ನಾವು ಇವಾಗ ಇಲ್ಲಾಂದ್ರೆ 5 ವರ್ಷದಿಂದ ಮಾಡಿರೋ ಕೆಲಸ ಎಲ್ಲ ಪ್ರೆಸೆಂಟ್ ಮಾಡಿರೋ ಕೆಲಸ ತೋರಿಸ್ತಾರೆ. ನಾವು 5 ವರ್ಷದಿಂದ ಮಾಡಿರೋ ಕೆಲಸ ತೋರಿಸ್ತಾ ಇದೀವಿ. ನೋಡ್ತಾ ಇರೋದು ಎಷ್ಟು ಗುಣಮಟ್ಟವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 2, 3, 4, 5, 6 ಲೇಯರ್ ತಂತಿ ಹಾಕೊಡ್ತೀವಿ. ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಲಾಗಿರ್ಲಿ ಸರ್, 7 ಅಡಿ ಕಂಬ, 6 ಲೈನ್ ತಂತಿಗೆ ಬರೀ 750 ರೂಪಾಯಿ ಚಾರ್ಜಸ್ ಮಾಡ್ತೀನಿ ಸರ್. ಹಾಯ್ ಸರ್, ಎಲ್ರಿಗೂ ನಮಸ್ತೆ. ನಮ್ಮ ಹೆಸರು ಅಜಯ್ ಅಂತ, ಮತ್ತೆ ನಮ್ಮ ಬ್ರದರ್ ಒಬ್ರು ಇದಾರೆ ಮುನಿಯಪ್ಪ ಅಂತ, ನಮ್ ಕೆಲಸ ನೋಡ್ಕೊಳ್ಳೋರು. ಏನಪ್ಪ ವಿಚಾರ ಅಂತಂದ್ರೆ, ಎಲ್ರು ಕೇಳ್ತಾ ಇರ್ತೀರಾ, ಎಲ್ಲಾ ತೋಟದಲ್ಲಿ ನಾವು ಒಂದು ಭದ್ರತೆ ಮಾಡ್ಕೊಬೇಕು, ಒತ್ತುವರಿ ಎಲ್ಲ ಹೋಗ್ಲಾಡಿಸ್ಬೇಕು, ಮತ್ತೆ ದಾರಿಗಳು ಮಾಡ್ಕೊಂತ ಇರ್ತಾರೆ ಗೊತ್ತಿಲ್ದಂಗೆ, ಅದೆಲ್ಲ ಹೋಗ್ಬೇಕು. ಮತ್ತೆ ಬೆಳೆನ ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬೆಳೆನ ಬೆಳೆದಿರ್ತೀರಾ. ಕುರಿ, ಹಸು, ದನ, ಇದರ ಕಾಡು ಪ್ರಾಣಿಗಳಿಂದ ನಾಶ ಆಗೋದನ್ನ ತುಂಬಾ ನೋಡ್ತಾ ಇದೀವಿ. ನೋಡ್ತಾ ಇರ್ಬೋದು ನೀವಾಗ. ಇಲ್ಲಿ ಒಳಗಡೆ ಕೂಡ ನಾವು ಇದೆ, ಈ ಫೆನ್ಸಿಂಗ್ ಮಾಡಾದ್ಮೇಲೆ ಅವ್ರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ನೋಡಿ. ಸಣ್ಣ ಪುಟ್ಟ ಸಸಿಗಳು ಹಾಕೊಂಡಿದ್ದಾರೆ, ತೆಂಗಿನ ಸಸಿ ಹಾಕಿದ್ದಾರೆ, ಟೀ ಕುಡ್ ಹಾಕಿದ್ದಾರೆ. ಇದಕ್ಕೆ ನಾವು ಇವಾಗ ಇಲ್ಲಾಂದ್ರೆ 5 ವರ್ಷದಿಂದ ಮಾಡಿರೋ ಕೆಲಸ ಎಲ್ಲ ಪ್ರೆಸೆಂಟ್ ಮಾಡಿರೋ ಕೆಲಸ ತೋರಿಸ್ತಾರೆ. ನಾವು 5 ವರ್ಷದಿಂದ ಮಾಡಿರೋ ಕೆಲಸ ತೋರಿಸ್ತಾ ಇದೀವಿ. ನೋಡ್ತಾ ಇರೋದು ಎಷ್ಟು ಗುಣಮಟ್ಟವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾವು 8 ಅಡಿ ಕಂಬನ ಯೂಸ್ ಮಾಡಿರೋದು, ಪ್ಲಸ್ ಟಾಟಾ ಮೆಶ್ ಯೂಸ್ ಮಾಡಿದೀವಿ. ಟಾಟಾ ಮೆಶ್ ಬಂದು ನೋಡಿ ಈ ತರ ನಿಮ್ಗೆ ಆಯುಷ್ ಬ್ಲೂ ಕಲರ್ ಇರುತ್ತೆ ಸರ್. ತೋರಿಸಿ ರೈತರು ನೋಡಿ ಬ್ಲೂ ಕಲರ್ ಬರುತ್ತೆ. ತಂತಿನೂ ಕೂಡ ಅಷ್ಟೇ, ಬಾರ್ಬೆಟ್ ವೈರು ಬ್ಲೂ ಕಲರ್ ಬರುತ್ತೆ. ಈ 8 ಅಡಿ ಕಂಬ ಏನ್ ಬರುತ್ತೆ ಅಂತಂದ್ರೆ, 2 ಅಡಿ ಡೀಪ್ ಹೋಗುತ್ತೆ. 2 ಅಡಿ ಡೀಪ್ ಹೋಗ್ಬಿಟ್ಟು ನಿಮ್ಗೆ 6 ಫೀಟ್ ಹೈಟ್ ಬರುತ್ತೆ. 6 ಫೀಟ್ ಹೈಟ್ ಬಂದು ನಿಮ್ಗೆ 4 ಲೈನು ತಂತಿ ಬರುತ್ತೆ. 4 ಲೈನ್ ತಂತಿ ಬಂದ್ಬಿಟ್ಟು ನಿಮ್ಗೆ ಮೇಲ್ಗಡೆ ಶಾರ್ಪ್ನೆಸ್ ಇರುತ್ತೆ ಸರ್. ತೋರಿಸಿ ಇಲ್ಲಿ ಶಾರ್ಪ್ನೆಸ್ ಯಾವ ತರ ಬಂದಿದೆ ಅಂತ. ಮೇಲ್ಗಡೆ ಈ ತರ ಶಾರ್ಪ್ನೆಸ್ ಬರುತ್ತೆ, ಶಾರ್ಪ್ನೆಸ್ ಇರುತ್ತೆ. ಕೆಳಗಡೆ ಫೋಲ್ಡಿಂಗ್ ಬರುತ್ತೆ ನಿಮ್ಗೆ. 6 ಅಡಿ ಟೋಟಲ್ 6 ಫೀಟ್ ಮೆಶ್ ಬರುತ್ತೆ ಸರ್ ಇದು ನಿಮ್ಗೆ. ಸರ್ ನೀವು ಕೇಳ್ಬೋದು, ಕಲ್ಲಿಂದ ಬರುತ್ತೆ ಮತ್ತೆ ತಂತಿ ಯಾವ ತರ ನಿಮ್ಗೆ ಗ್ಯಾರಂಟಿ ಕೊಡ್ತೀರಾ, ಮತ್ತೆ ಕೆಲಸ ಯಾವ ತರ ಗ್ಯಾರಂಟಿ ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಕಲ್ಲು ಸರ್ ಕೋಲಾರದಿಂದ ಡೈರೆಕ್ಟ್ ಟೇಕಲ್ಲಿಂದ ಇಂಪೋರ್ಟ್ ಮಾಡ್ಕೊಂತೀವಿ. ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಇಷ್ಟ ಆಯ್ತಾ ಅನ್ಲೋ ಮಾಡ್ತೀವಿ. ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಪಕ್ಕ 100% ರಿಟರ್ನ್ ಕಳ್ಸೋಣ. ಮತ್ತೆ ಮೆಟೀರಿಯಲ್ ಅಷ್ಟೇ ಟಾಟಾ ಮೆಟೀರಿಯಲ್ ಯೂಸ್ ಮಾಡಿ. ಎಲ್ಲರೂ ಅಷ್ಟೇ, ನನ್ನ ಹತ್ರನೇ ಕೆಲಸ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ, ಯಾರ ಹತ್ರನಾದ್ರೂ ಕೆಲಸ ಮಾಡಿಸ್ಕೊಳ್ಳಿ, ಟಾಟಾ ಮೆಟೀರಿಯಲ್ ಯೂಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ, ವ್ಯಾರಂಟಿ ಕೂಡ ಚೆನ್ನಾಗಿರುತ್ತೆ, ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಟಾಟಾ ಮೆಟೀರಿಯಲ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಒಳ್ಳೇದು ಅಂತ ಹೇಳ್ತೀನಿ. ನೋಡಿ ಇದು ಬ್ಲೂ ಕಲರ್ ಜಿಂಕ್ ಕೋಟೆಡ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸರ್, ಇವಾಗ ನಾರ್ಮಲ್ ಆಗಿ ನೀವು ಸಿಲ್ವರ್ ಕೋಟಿಂಗ್ ವೈಟ್ ಕೋಟಿಂಗ್ ನೋಡ್ತಾ ಇರ್ತೀರಾ. ಸಿಲ್ವರ್ ಕೋಟಿಂಗ್ ವೈಟ್ ಕೋಟಿಂಗ್ ಬೇಗ ತುಕ್ಕು ಹಿಡಿಯುತ್ತೆ. ನೀವು ಮನೇಲಿ ಕಿಟಕಿ ವಾಸ್ಕಲ್ ಇರುತ್ತಲ್ಲ, ಕಬ್ಣ ಇರುತ್ತಲ್ಲ, ಆ ಕಬ್ಣಕ್ಕೆ ನೀವು ಪೇಂಟ್ ಮಾಡ್ತೀರಾ ಏನಕ್ಕೆ ಹೇಳಿ, ಬೇಗ ರಸ್ಟ್ ಹಿಡಿಬಾರ್ದು ಅಂತ. ಸೊ ಹಾಗಾಗಿ ಅದೇ ಕಾನ್ಸೆಪ್ಟ್ ಅಲ್ಲಿ ಟಾಟಾದವರು ಬ್ಲೂ ಜಿಂಕ್ ಕೋಟೆಡ್ ಅಂತ, ಆಯಿಲ್ ಬ್ಲೂ ಜಿಂಕ್ ಕೋಟೆಡ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು, ಅದು ಪ್ರಿಂಟ್ ಆಗೋಕ್ಕೂ ಮುಂಚೆನೆ, ಮೆಟೀರಿಯಲ್ ನಮಗೆ ಸಿಗೋಕ್ಕೂ ಮುಂಚೆನೆ ಆಲ್ರೆಡಿ ಕೋಟಿಂಗ್ ಆಗಿ ಬರುತ್ತೆ. ಸೊ ಹಾಗಾಗಿ ಇದು ಬೇಗ ರಸ್ಟ್ ಹಿಡಿಯಲ್ಲ ಸರ್. ಇದಕ್ಕೆ ನಿಮಗೆ ಕಂಪನಿ ಕಡೆಯಿಂದ 25 ಇಯರ್ ವ್ಯಾರಂಟಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಪೋಲ್ಗೆ ಸರ್ ಲೈಫ್ ಲಾಂಗ್, ಕಲ್ಲು ಏನೂ ಆಗಲ್ಲ ಸರ್. ಕಲ್ಲು ಐಸ್ ಕ್ರೀಮ್ ಎಲ್ಲ ಕರಗಲ್ಲ, ಬಿಸಿಲು ಕರಗಲ್ಲ ಸರ್, ಒಣಗಲ್ಲ, ಒಡೆದೋಗಲ್ಲ ಸರ್. ಕಲ್ಲು ಲೈಫ್ ಲಾಂಗ್ ಬರುತ್ತೆ. ನಾವು ಮಾಡಿರೋ ಕೆಲಸಕ್ಕೆ 30 ವರ್ಷ ನಾವು ವಾರಂಟಿ ಕೊಡ್ತೀವಿ ಸರ್. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ ಕೆಲಸ. ಎಲ್ಲೋದ್ರೂ ಅಷ್ಟೇ ಒಂದು ಬ್ಯಾಡ್ ಒಪಿನಿಯನ್ ಇದುವರೆಗೂ ಎಲ್ಲೂ ತಗೊಂಡಿಲ್ಲ. ನೀಟಾಗಿ ಮಾಡ್ಕೊಟ್ಟಿದ್ದೀವಿ ಕೆಲಸ, ನೀಟಾಗಿ ಮಾಡ್ತೀವಿ ಕೂಡ. ಮತ್ತೆ ವಿಸಿಟ್ ಮಾಡ್ತೀವಿ. ನಿಮ್ದು ಎಲ್ಲೇ ಇರ್ಲಿ, ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ಜಾಗ ನಿಮ್ದು, ನಾವೇ ಬಂದು ಫ್ರೀಯಾಗಿ ವಿಸಿಟ್ ಮಾಡಿ ಕೊಟೇಶನ್ ಕೊಡ್ತೀವಿ. ನಿಮ್ಗೆ ಓಕೆನಾ, ಇಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಒಂದು 5,000 ಟೋಕನ್ ಅಡ್ವಾನ್ಸ್ ಇಸ್ಕೊಂತೀವಿ. ಯಾಕೆಂದ್ರೆ ಕಲ್ಲು ಹೇಳ್ಕೋಬೇಕು, ಮೆಶ್ ಹೇಳ್ಕೋಬೇಕು, ಲೇಬರ್ ಹೇಳ್ಕೋಬೇಕು, ಎಲ್ರಿಗೂ ನಾವು ಆರ್ಡರ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದು 5,000 ಟೋಕನ್ ಅಡ್ವಾನ್ಸ್ ಅಂತ ಇಸ್ಕೊಂಡು ಇಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಇದು ಎಷ್ಟೇ ಎಕರೆ ಇರಲಿ ಸರ್, 3 ಎಕರೆಯಿಂದ 3,000 ಎಕರೆವರೆಗೆ ಇರಲಿ, ನಾವು ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ತೀವಿ ಸರ್. ಸರ್ ನೀವ್ ಹೇಳಿದ್ರಿ ಇಷ್ಟೆಲ್ಲಾ ಕೆಲ್ಸಗಳು ಮಾಡ್ಕೊಡ್ತೀವಿ, 3 ಎಕರೆಯಿಂದ 3,000 ಎಕರೆವರೆಗೂ ಮಾಡ್ತೀರಾ ಅಂತ. ಹೌದು ಸರ್. ನಿಮ್ಮ ಹತ್ರ ಅಷ್ಟು ಮಾಡಕ್ಕೆ ಲೇಬರ್ ಇದೆಯಾ ಸರ್? 100% ಸರ್. 45 ಜನ 4 ಬ್ಯಾಚ್ ಮಾಡಿದೀನಿ. ಎಲ್ಲಾದ್ರೂ ಹೋಗ್ಲಿ ಸರ್, ಲೇಬರ್ಗಳು ಒಂದು 10 ಜನ ಬಿಟ್ಬಿಡ್ತೀನಿ. 100% ವರ್ಕ್ ಮಾಡ್ತಾ ಇರ್ತಾರೆ. ಪ್ರೆಸೆಂಟ್ ವರ್ಕ್ ಬಂದು ನಮ್ಗೆ ಕಡೂರಲ್ಲಿ ಒಂದು 1,600 ಕಂಬಗಳು, ಅಂದ್ರೆ 24 ಎಕರೆಯಲ್ಲಿ ಒಂದು ವರ್ಕ್ ನಡೀತಾ ಇದೆ. ಚಳಕೆರೆಯಲ್ಲಿ ನಡೀತಾ ಇದೆ ಸರ್. ತುಂಬಾ ಕಡೆ ವರ್ಕ್ ನಡೀತಾ ಇದೆ. ಎಲ್ಲೂ ನಾನು ಸ್ಟಾಪ್ ಮಾಡಿಲ್ಲ, ವರ್ಕ್ ಮಾಡ್ತಾನೆ ಇದ್ದೀನಿ, ವರ್ಕ್ ಮಾಡಿಸ್ತಾನೆ ಇದ್ದೀನಿ.
ಯಾಕೆಂದ್ರೆ ಸರ್ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದಾರೆ, ತುಂಬಾ ಒಳ್ಳೆ ಹುಡುಗ, ಕೆಲಸ ಬಂದು ಚೆನ್ನಾಗಿ ಮಾಡ್ತಾನೆ, ಎಲಿ ಟೈಮ್ ಮಾಡ್ಕೊಡ್ತಾನೆ, ಮತ್ತೆ ಯಾವ್ದೇ ತರ ಮೋಸ ಮಾಡಲ್ಲ, ಮೆಟೀರಿಯಲ್ ಆಗ್ಲಿ ಕೆಲಸದಲ್ಲಾಗ್ಲಿ ಎಲಿ ಟೈಮ್ ಮಾಡ್ಕೊಡ್ತೀನಿ ಅಂತ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ದಾರೆ ಹಂಗೆ ಜನಗಳು. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತೆ ಇದುವರೆಗೂ ಸರ್ ಎಲ್ಲೂ ಕೂಡ ಬ್ಯಾಡ್ ಮಾರ್ಕ್ ಅನ್ನೋದಿಲ್ಲ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ನಾನು ಎಲ್ಲೋ ಇರ್ತೀನಿ ಕೆಲ್ಸದಲ್ಲಿ ಇರೋನ್ ನಾನು, ಓಕೆ, ನಿಮ್ಗೆ ಫೆನ್ಸಿಂಗ್ ವರ್ಕ್ ಕೊಟ್ಟಿರ್ತೀನಿ ನಾನ್ ನಿಮ್ ಹುಡುಗರ್ಗೆಲ್ಲ ಊಟ ತಿಂಡಿ ಎಲ್ಲ ತಂದು ಕೊಡಕ್ಕಾಗಲ್ಲ, ಅದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ನೀವು ಒಂದು ಕಂಬದ ಬಗ್ಗೆ, ನಮ್ಗೊಂದು ಕಂಬಕ್ಕೆ ಸರ್ ಇಷ್ಟು ಅಂತ ನಾವ್ ಹೇಳ್ಬಿಡ್ತೀವಿ ಪ್ರೈಸ್ ನ ಯಾವಾಗ ಲಾಸ್ಟ್ ಹೇಳ್ತೀನಿ ಸರ್, ವಿಡಿಯೋ ನೋಡಿ ಪೂರ್ತಿ. ಕಂಬಕ್ಕೆ ಸರ್ ಇಷ್ಟು ಅಂತ ವಹಿಸ್ಕೊಂಡಾದ್ಮೇಲೆ ಟ್ರಾನ್ಸ್ಪೋರ್ಟ್, ಕಂಬ, ತಂತಿ, ಲೇಬರ್, ಊಟ ತಿಂಡಿ, ನಾಷ್ಟ, ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಲೋಟ ಅಲ್ಲ ಸರ್, A to Z ಎಲ್ಲ ನಮ್ದೇ ಇರುತ್ತೆ ಸರ್. ಎಲ್ಲ ನಾವೇ ಕೆಲಸ ಮಾಡ್ತಾ ನಿಮ್ಮ ಹತ್ರ ಒಂದು ರೂಪಾಯಿ ಸಹಾಯ ಕೂಡ ಕೇಳಲ್ಲ ಸರ್. ಕೆಲಸದ ಏನ್ ಅಮೌಂಟ್ ಇಸ್ಕೊಂಡಿರ್ತೀವೋ ಅದನ್ನ ಮಾತ್ರ ತಗೊಂಡು ಹೋಗ್ತೀವಿ ಸರ್. ಇದು ಮಾಡಿ ಎಷ್ಟ್ ದಿನ ಆಗಿದೆ ಸರ್? ಈ ವರ್ಕ್ ಬಂದು ಆಲ್ಮೋಸ್ಟ್ 4.5 ಇಂದ 5 ವರ್ಷ ಆಯ್ತು ಈ ವರ್ಕ್ ಮಾಡಿ. ನೋಡಿ ವರ್ಕ್ ಯಾವ ತರ ಇದೆ ಅಂತ. ಸಸಿಗಳು ಹಾಕಿದ್ರೆ, ಸಸಿಗಳು ಹಾಕಿರ್ಲಿಲ್ಲ, ಫೆನ್ಸ್ ಮಾಡಾದ್ಮೇಲೆ ಈ ಸಸಿಗಳೆಲ್ಲ ಹಾಕಿದ್ರು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ತೆಂಗಿನ ಸಸಿ ಎಲ್ಲ ಇವಾಗ ಒಂದು 1.5 year ಆಯ್ತು ಹಾಕಿ ಅಷ್ಟೇ. ಈ ಕೂಡ ಎಲ್ಲ ಮುಂಚೆನೆ ಹಾಕ್ತಾ ಇದ್ರು ನಾವು ಇದ್ದಾಗ್ಲೇ. ನೋಡಿ ವರ್ಕ್ ಯಾವ ತರ ಇದೆ ಅಂತ, ಯಾವ ತರ ಗಟ್ಟಿಮುಟ್ಟಾಗಿದೆ ಅಂತ. ಇವಾಗಲೂ ಅಲ್ಲಾಡ್ಸ್ರು, ಯಾವ್ದೇ ಕಾರಣಕ್ಕೂ ಅಲ್ಲಾಡಲ್ಲ. ಮಳೆ ಬಂದೈತೆ ಸರ್ ಆದ್ರೂ ಅಲ್ಲಾಡಲ್ಲ, ಅಷ್ಟು ನೀಟಾಗಿ ವರ್ಕ್ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಮೆಶ್ಗೆ ಬನ್ನಿ ಸರ್ ಹತ್ರ ಸ್ವಲ್ಪ. ನೋಡಿ ಈ ತರ ಟಾಕ ಓಡಿಸ್ಬೇಕು ಯಾವತ್ತೂ. ಈ ತರ ಟಾಕ ಓಡಿಸ್ ನೋಡಿ, ಮೆಷಿನ್ ನೀವು ಈ ತರ ಎಳೆದ್ರೂ ಬರಬಾರದು. ಈ ತರ ಟಾಕ ಓಡಿಸ್ಬೇಕು. ಪ್ರತಿ ಒಂದು ಲೈನ್ ಅಲ್ಲೂ ಕೂಡ ಒಂದು ತಂತಿಗೆ 4 ಕಡೆ 3 ಕಡೆ ಟಾಕ ಓಡಿಸ್ಲೇಬೇಕು ಕಂಪಲ್ಸರಿ. ಅವಾಗ ತುಂಬಾ ಬಿಗೆ ಸ್ಟ್ರಾಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಎಳೆದ್ರೂ ಕೂಡ ನೋಡಿ ಮೆಷಿನ್ ಎಳೆದು ಕೂಡ ಬರಲ್ಲ, ತಂತಿ ಸಮೇತ ಬರುತ್ತೆ. ಇನ್ ಕೇಸ್ ಏನಾದ್ರು ನೀವು ಇಲ್ಲಿ ಟಾಕ ಹೊಡ್ಸಿಲ್ಲ ಅಂತಂದ್ರೆ ಮೆಶ್ ಕಿತ್ಕೊಂಡ್ಬಿಡುತ್ತೆ ಕೈಗೆ. ಮತ್ತೆ ಈ ತರ ಒದಿದ್ರು ಅಷ್ಟೇ. ಮತ್ತೆ ಈಗ ಒದಿದ್ರೆ ಲಿಫ್ಟ್ ಕರೆಕ್ಟ್ ಆಗ್ಬೇಕು, ಮತ್ತೆ ಅದು ಬ್ಯಾಕ್ ಸೈಡ್ ಬರ್ಬೇಕು, ಒಳಗಡೆ ಹೋಗ್ಬಾರ್ದು. ಈ ತರ ಒಂದು ನೀಟಾಗಿ ವರ್ಕ್ ನಾನು ಮಾಡ್ಕೊಡ್ತೀನಿ ಸರ್ ನಿಂತ್ಕೊಂಡು. ಇಷ್ಟು ಮಾಡಕ್ಕೆ ಎಷ್ಟ್ ದಿನ ಆಯ್ತು ಸರ್? ಈ ವರ್ಕ್ ನಾವು ಇದು ಬಂದು 4.5 ಎಕರೆ ಐತೆ. ಇದು 350 ಕಂಬ ಬಿದ್ದಿದೆ. ಈ ವರ್ಕ್ ಮಾಡಕ್ಕೆ ನಮ್ಗೆ 4 ದಿನ ಹಿಡಿಸ್ತು ಸರ್. 4 ದಿವಸ 4 ದಿನ ಆಯ್ತು. 4 ದಿನ ನಮ್ ಲೇಬರ್ ಇಲ್ಲೇ ಬಂದು ಉಳ್ಕೊಂಡು ಅವ್ರು ಊಟ ಅಡಿಗೆ ಗಿಡಿಗೆ ಎಲ್ಲ ಅವರೇ ಮಾಡ್ಕೊಂತಾರೆ. 4 ದಿನದಲ್ಲಿ ಮುಗಿಸ್ಕೊಟ್ರು. ಕಸ್ಟಮರ್ ಖುಷಿಯಾಗಿ ಲಾಸ್ಟ್ ಅಲ್ಲಿ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಟ್ರು ಸರ್ ಇಲ್ಲಿ ಈ ವರ್ಕ್ ಅಲ್ಲಿ ನಮ್ಗೆ. ಓಕೆ, ಅಲ್ಲ ನೀವು ಮಾಡೋದ್ ಬರೀ ಈ ತರ ಮೆಶ್ ಮಾತ್ರನಾ ಅಥವಾ ಬೇರೆ ಏನಾದ್ರು ನಮ್ಮ ಹತ್ರ ಮಾಡ್ತೀರಾ? ಮೆಶ್ ಮಾಡ್ತೀವಿ, ಮುಳ್ತಂತಿ ಮಾಡ್ತೀವಿ, ನಾಟೆಡ್ ಫೆನ್ಸ್ ಮಾಡ್ತೀವಿ, ರೆಡಿ ಕಾಂಪೌಂಡ್ ವಾಲ್ ಕೂಡ ಮಾಡ್ಕೊಡ್ತೀವಿ. ನಿಮ್ ಭದ್ರತೆ, ಭೂಮಿಗೆ ಸುತ್ತ ಕಾಂಪೌಂಡ್ ಮಾಡ್ಬೇಕು, ಅದನ್ನು ಮಾಡ್ಕೊಡ್ತೀವಿ ಸರ್. A to Z ಏನೇನ್ ಮಾಡ್ಬೇಕು ಫೆನ್ಸ್ ಆಗಿ ನಾವು ಇನ್ನ ವಿಡಿಯೋಗಳು ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡೋರಂತೆ, ಅಲ್ಲಿ ಇನ್ನೊಂದು ಟೈಪ್ ವರ್ಕ್ ಇದೆ ನಮ್ದು, ಅದನ್ನು ತೋರಿಸ್ಕೊಡ್ತೀನಿ ಸರ್ ನಿಮ್ಗೆ. ಬನ್ನಿ ಹೋಗೋಣ ಅಲ್ಗ. ಓಕೆ ಸರ್. ಆಯ್ತು ಸರ್, ನಮಸ್ತೆ. ನಮ್ದು ಇನ್ನೊಂದು ವರ್ಕ್ ಯಾವ ತರ ಅಂದ್ರೆ ನೋಡಿ ಸರ್, ಇದು ಬಂದು ನಿಮ್ಗೆ 7 feet ಪೋಲ್ ಬರುತ್ತೆ, 2 feet ಡೀಪ್ ಹೋಗುತ್ತೆ, 5 feet ಹೈಟ್ ಬರುತ್ತೆ. ನೋಡಿ ಕಲ್ಲು ಯಾವ ತರ ಇದೆ ಅಂತ ಶೇಪ್ ನೋಡ್ಬೋದು. ಒಂದು ಶೇಪ್ ಸರ್ ನಮ್ದು ಅರ್ಧ ಅಡಿ, ನಾವು 5-4 ಅಂತ ಸೈಜ್ ಹೇಳ್ತೀವಿ, ಬಟ್ ಅದಕ್ಕಿಂತ ತುಂಬಾ ದಪ್ಪ ಬಂದಿದೆ, ಅಗಲ ಕೂಡ ದಪ್ಪ ಇದೆ. ಮತ್ತೆ ಇದಕ್ಕೆ 6 ಲೈನ್ ತಂತಿ ಹಾಕೊಡ್ತೀವಿ. ನೋಡಿ 1 2 3 4 5 6 ಲೇಯರ್ ತಂತಿ ಹಾಕೊಡ್ತೀವಿ. ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಲಾಗಿರ್ಲಿ ಸರ್, 7 ಅಡಿ ಕಂಬ 6 ಲೈನ್ ತಂತಿಗೆ ಬರೀ 750 ರೂಪಾಯಿ ಚಾರ್ಜಸ್ ಮಾಡ್ತೀನಿ ಸರ್. ಎಲ್ಲಾದ್ರೂ ಆಗಿರ್ಲಿ ಕಾಲ್ ಮಾಡಿ, ಕೊಟೇಶನ್ ಫೋನಲ್ಲಿ ಬೇಕಾದ್ರೆ ಕೊಡ್ತೀನಿ, ವಿಸಿಟ್ ಮಾಡಿದ್ರೆ ಕೊಡ್ತೀನಿ. ಮತ್ತೆ 6 ಲೇಯರ್ ತಂತಿ ಹಾಕ್ತೀನಲ್ಲ, ಇದು ಲೋಕಲ್ ತಂತಿ ಆಗಿರಲ್ಲ, ಇದು ಟಾಟಾ ಜಿಂಕ್ ಕೋಟಿಂಗು ಆಯುಷ್ ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಟಾಟಾ ತಂತಿನ ಯೂಸ್ ಮಾಡ್ತೀನಿ ಸರ್. ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ. ಈ ತರ ಒಂದು ಮುಳ್ಳು ತಂತಿನ ಬಾರ್ಬೆಡ್ ವೈರ್ ಯೂಸ್ ಮಾಡ್ತೀನಿ. ಮತ್ತೆ GI ವೈರ್ ಅಲ್ಲಿ ಈ ತರ ನೀಟಾಗಿ ಕಟ್ಕೊಡ್ತೀವಿ. ನೋಡಿ ಯಾವ ತರ ಎಷ್ಟು ಬಿಗಿಯಾಗಿದೆ. ಇದು ಮಾಡಿ ಒಂದು 3-4 ವರ್ಷ ಆಗೈತೆ ಕೆಲಸ. ನೋಡ್ಬಾರ್ದು ಹೆಂಗಿದೆ ಅಂತ ಕೆಲಸ. ಯಾವ್ದೇ ಕಾರಣಕ್ಕೆ ಒಂದು ಚೂರು ಅಲ್ಲಾಡ್ತಾ ಇಲ್ಲ ಕಂಬ. ಆ ತರ ಒಂದು ಟೈಟ್ ಅಲ್ಲಿ ಆ ತರ ಒಂದು ನೀಟಾಗಿ ಕೆಲಸನ ನೀಟಾಗಿ ಮಾಡ್ಕೊಟ್ಟಿದೀವಿ ಸರ್. ಥ್ಯಾಂಕ್ ಯು ಸರ್.